ನನಗೆ ಯಾಕೆ ಹೀಗಾಯಿತು, ಲಾಸ್ ಆಯಿತು ಅನ್ನೋ ಚಿಂತೆ ಮಾಡಲಿಲ್ಲ ನಾನು. ರವಿಚಂದ್ರನ್ ಹೇಳಿದ ನಂಗೆ ಸೊಲ್ಯೂಷನ್ ಆಗಿ ಸಿಕ್ತು. ಎಲ್ರಿಗೂ ಅಫ್ಕೋರ್ಸ್ ಚಿಂತೆ ಕಾಡ್ತಾ ಇದೆ. ಆ ಚಿಂತೆ ಪ್ಲಸ್ ಕಾಡೋದು ಅನ್ನೋ ಪದ ಒಂದೇ ಆಗೋಗಿದೆ. ಇನ್ನೋವೇ ಹೇಳ್ಬೇಕಂದ್ರೆ ಚಿಂತೆ ಕಾಡ್ತಾ ಇದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ತೊಂದರೆ ಏನೇ ಇರ್ಬೋದು, ಬಟ್ ಚಿಂತೆ ಕಾಡ್ತಾ ಇದೆ. ಅವ್ರಿಗೆಲ್ಲ ಉತ್ತರವಾಗಿ ಏನ್ ಹೇಳಬಹುದು? ನಾ ಮನೇಲಿ ಎಲ್ಲಿಂದನೋ ಬರ್ತೀನಿ, ಕೆಲಸ ಮಾಡ್ಕೊಂಡು ಬರ್ತೀನಿ, ನೀನು ಮನೆ ಬಿಟ್ಟು ಹೊರಟೋಗಿದ್ಯಾ, ನೀನು ಮನೇಲಿರಲ್ಲ. ಅದು ಅವ್ರಿಗೂ ಫ್ರೀಡಮ್ ಇದೆಯಾ ಅಂತ ಗೊತ್ತಾದ ದಿನ ನನ್ನ ಮೈಂಡು ಫಾರೆಮಿಗೆ ಹೋಯ್ತು. ಮದುವೆ ಆಗಿ ಕೆಲವು ತಿಂಗಳು, ಕೆಲವು ವರ್ಷಗಳ ಒಳಗಡೆ ಫ್ರಿಕ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಅದು ಎಂಥ ಮನೆಯನ್ನಾದ್ರೂ ಆಗಿರಲಿ, ಇಂಡಿಯನ್ ಮನೆ, ವೆಸ್ಟರ್ನ್ ಮನೆ, ಎಲ್ಲ ಮನೆಗಳಲ್ಲೂ ಆಗುತ್ತೆ. ಅರ್ಥ ಆಗುವವರಿಗೆ ಎಲ್ಲವೂ ಗ್ಲಾಮರ್, ಅರ್ಥ ಆದ ತಕ್ಷಣ ಎಲ್ಲವೂ ಫ್ರಿಕ್ಷನ್. ಯಾಕೆ ಅಂದರೆ ಅದು ಬಿಟ್ಟರೆ ನಮಗೆ ಬೇರೆ ಏನೂ ಕಾಣಿಸ್ತಾ ಇದೆ. ಸೊ ಕೆಟ್ಟದ್ದೇ ಕಾಣಿಸ್ತಾ ಇದೆ. ನಮಸ್ಕಾರ, ವೆಲ್ಕಮ್ ಟು GSS ಮಾಧ್ಯಮ. ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್. ನಮ್ಮ ಥಾಟ್ಗಳು, ನಮ್ಮ ಪ್ರತಿಯೊಂದು ಯೋಚನೆ ನಮ್ಮ ಫ್ಯೂಚರ್ನ ಅಥವಾ ನಾವು ಏನು ಅಂದ್ಕೊಂಡಿದ್ದೀವಿ ನಮ್ಮ ಗೋಲ್ನ ಡಿಸೈಡ್ ಮಾಡುತ್ತೆ. ಸೊ ಅದನ್ನು ಡಿಸೈಡ್ ಮಾಡಬೇಕು ಅಂತ ಹೇಳಿದ್ರೆ ಅಥವಾ ಗೋಲ್ ಹಾಕ್ಕೊಳ್ಬೇಕು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಅದಕ್ಕೆ ಚಿಂತೆ ಮಾಡಬೇಕು, ಯೋಚನೆ ಮಾಡಬೇಕು. ಅದು ಏನು ಮಾಡಬೇಕು, ನಾನು ಏನು ಆಗಬೇಕು ಅನ್ನೋದು. ಬಟ್ ನಮ್ಮ ಲೈಫಲ್ಲಿ ಏನಾಗ್ತಿದೆ ಅಂದರೆ ಅದೊಂದು ಪ್ರಾಸೆಸ್ಸಲ್ಲಿ ಎಲ್ಲೋ ಒಂದು ಕಡೆ ಕಳೆದು ಹೋಗ್ತಾ ಇದ್ದೀವಿ. ಚಿಂತೆನೇ ಮಾಡ್ತಾ ಇದ್ದೀವಿ, ಸ್ಟೆಪ್ಸ್ ತೊಗೋತಿದ್ದೀವ ಇಲ್ವಾ ಅಂತ ಯೋಚನೆ ಮಾಡಬೇಕಾಗತ್ತೆ. ಈ ಚಿಂತೆ ಮಾಡೋದ್ರ ಬಗ್ಗೆ ಒಂದಷ್ಟು ಮಾತಾಡೋಣ ವಿತ್ ಅಫ್ಕೋರ್ಸ್ ಯೋಗಾತ್ಮ ಶ್ರೀಹರಿ ಅವರು. ನಮಸ್ತೆ, ಹೌ ಆರ್ ಯು? ಈ ಚಿಂತೆ ಅನ್ನೋ ವಿಷಯ ಬಂದಾಗ, ಚಿಂತೆ ಈಸ್ ವರಿಯಿಂಗ್, ಯೋಚನೆ ಈಸ್ ಥಿಂಕಿಂಗ್. ಈ ಎರಡು ಡಿಫ್ರೆನ್ಸ್ ಮಧ್ಯೆ ಎಲ್ಲೋ ಒಂದು ಸ್ವಲ್ಪ ಡಿವಿಯೇಟ್ ಆಗಿ ಹೋಗ್ತಾ ಇದೆ. ನಾವು ಯೋಚನೆ ಮಾಡೋಕ್ಕೆ ಹೋಗಿ ಚಿಂತೆ ಮಾಡ್ತಾ ಇದ್ದೀವಿ ಆ್ಯಂಡ್ ಅದು ನೆವರ್ ಎಂಡಿಂಗ್ ಆಗ್ತಾ ಇದೆ. ಇವತ್ತು ನಾನು ಅಂದ್ಕೊಂಡೆ ಏನೋ ಮಾಡಬೇಕು ಅಂತ, ಅದು ಮಾಡಿದ್ನ, ಅದಾಗುತ್ತೋ ಇಲ್ವೋ, ಅದಾಗದೆ ಹೋದರೆ ಏನು ಮಾಡಬೇಕು ಅಂದ್ಕೊಂಡು ಅದರಲ್ಲಿ ನೋವಲ್ಲಿ ಮುಳುಗೋಗ್ತಾ ಇದ್ದೀವಿ. ಸೊ ಈ ಚಿಂತೆಗೆ ಹೇಗೆ ಅದಕ್ಕೆ ಬ್ರೇಕ್ ಹಾಕೋದು ಅಂತ, ಬಿಕಾಸ್ ಪುರಂದರದಾಸರದ್ದು ಒಂದು 4 ಸಾಲಿದೆ. ಅವರೊಂದು ಕಡೆ ಹೇಳ್ತಾರೆ, ಬಡತನಕ್ಕೆ ಉಂಬುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ. ಅಂದರೆ ಅದು ಒಂದಾದ್ಮೇಲೆ ಒಂದು ಲಿಂಕ್, ಅದೊಂದು ಪ್ರಾಸೆಸ್. ಬರೀ ಚಿಂತೆಲೇ ಮುಳುಗೋಗಿರ್ತಾನೆ ಮನುಷ್ಯ ಅನ್ನೋದನ್ನು ಬಹುಶಃ ಆ ಸಾಲುಗಳ ಮೂಲಕ ಅವ್ರು ಹೇಳಿರ್ಬೋದು. ಬಟ್ ವಾಟ್ ಈಸ್ ಯೋರ್ ಟೇಕ್? ಶನಿ ಅನ್ನುವ ಪದ ಕೆಟ್ಟದ್ದ ಒಳ್ಳೆಯದ? ನಿಮ್ಮ ಜೊತೆಗಿದ್ದಿವಾಗ ನನ್ನ ಪರ್ಸ್ಪೆಕ್ಟಿವ್ ಬದಲಾಗಿದೆ. ಅದರ್ವೈಸ್ ಕೆಟ್ಟದ್ದು ಅಂತಾನೆ ಅನ್ಕೊಳ್ಳೋದು. ಶನಿ ಹಿಡಿದಿದೆ, ನಾವೇನೋ ಮುಖ ಸಿಂಡ್ರಿಸ್ತೀವಲ್ವಾ? ಅವಶ್ಯಕತೆ ಇದೆಯಾ? ಶನಿನೂ ಒಳ್ಳೆ ಕಷ್ಟ ಅಥವಾ ಚಾಲೆಂಜ್? ನಿಮ್ಮ ಫಸ್ಟ್ ಫ್ಲೋರಿಗೆ ಬರಬೇಕಾದ್ರೆ ನಾವು ಮೆಟ್ಲು ಹತ್ಕೊಂಡು ಬರಬೇಕು. ಕಷ್ಟವಾ, ಚಾಲೆಂಜಾ, ಸುಖವಾ? ಬರೋದೇ ಖುಷಿ ಆದಮೇಲೆ ಮೆಟ್ಲಿದೆ ಅಂತ ಗೊತ್ತಾಗಲ್ವಾ? ಈಗ ಇಷ್ಟು ಮೆಟ್ಲಿದೆ ಅಂತ ಚಿಂತೆ ಮಾಡಬೇಕಾ, ಎಷ್ಟು ಮೆಟ್ಲು ಹತ್ತಬೇಕು ಅಂತ ಚಿಂತನೆ ಮಾಡಬೇಕಾ? ಓಕೆ, ಚಿಂತನೆ ಎರಡೂ ಒಂದೇ. ಚಿಂತೆ ಈಸ್ ಎ ನೆಗೆಟಿವ್ ವರ್ಡ್, ಚಿಂತನೆ ಈಸ್ ಎ ಪಾಸಿಟಿವ್ ವರ್ಡ್. ಒಂದೇ ವಿಷಯ. ನಿಮಗೆ ಪ್ರಾಬ್ಲಮ್ ಸಾಲ್ವ್ ಆಗಬೇಕಾ ಅಥವಾ ಆ ಸ್ಥಿತಿಯಲ್ಲಿ ಗೊಣಗಾಡ್ತಾ ಇರಬೇಕಾ? ಈಗ ನಮ್ಮ ಆಡಿಯನ್ಸು ತುಂಬ ಜನ ನಮ್ಮ ಅಥವಾ ನಿಮ್ಮ ಈ ಮಾತುಗಳನ್ನು ಕೇಳಿದಾಗ ಸುಮಾರು ಜನ ಹೇಳೋದಕ್ಕೆ ಕೇಳಿದ್ದೀವಿ. ಅಂದರೆ ಎಲ್ಲರೂ ಮುಖತಃ ಭೇಟಿಯಾಗೋಕ್ಕಾಗಲ್ಲ, ಎಲ್ರಿಗೂ ಫೋನ್ ಮಾಡೋಕ್ಕಾಗಲ್ಲ, ಎಲ್ರಿಗೂ ರಿವರ್ಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅಷ್ಟು ಪ್ಲೆಂಟಿ ಆಫ್ ಎನ್ಕ್ವೈರೀಸ್ ಇರುತ್ತೆ. ಎಲ್ರಿಗೂ ಅಫ್ಕೋರ್ಸ್ ಚಿಂತೆ ಕಾಡ್ತಾ ಇದೆ. ಆ ಚಿಂತೆ ಪ್ಲಸ್ ಕಾಡೋದು ಅನ್ನೋ ಪದ ಒಂದೇ ಆಗೋಗಿದೆ. ಇನ್ನೋವೇ ಹೇಳಬೇಕಂದ್ರೆ ಚಿಂತೆ ಕಾಡ್ತಾ ಇದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ತೊಂದರೆ ಏನೇ ಇರ್ಬೋದು, ಬಟ್ ಚಿಂತೆ ಕಾಡ್ತಾ ಇದೆ. ಅವ್ರಿಗೆಲ್ಲ ಉತ್ತರವಾಗಿ ಏನು ಹೇಳಬಹುದು? ನಂದೊಂದು ರವಿಚಂದ್ರನ್ ಬಗ್ಗೆ ಹೇಳಿದ್ದೀನಿ, ಒಂದು ಸೀರೀಸ್, ಒಂದು ಎಪಿಸೋಡಲ್ಲಿ ಹೇಳಿದ್ದೀನಿ. ನನಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ತುಂಬ ಇತ್ತು. ಪ್ರೊಫೆಷನಿಂದ ಹೊರಗೆ ಬಂದಿದ್ದೆ, ಗೊತ್ತಿಲ್ಲದೆ ರಿಸೈನ್ ಮಾಡಿದ್ದೆ, ಅನುಭವ ಇಲ್ಲ, ಕೆಲಸ ಸಿಕ್ಕಿಲ್ಲ, ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಸಾಲಗಳು ಜಾಸ್ತಿ ಆಗೋಗಿತ್ತು, ನಮ್ಮಪ್ಪ ಇಲ್ಲ, ಇದೆಲ್ಲವೂ ಕೂಡ ಪ್ರಾಬ್ಲಮ್ಸೇ. ಈ ಟೈಮಲ್ಲಿ ನನಗೊಬ್ಬರು ಹೇಳಿದ್ರು, ಪವಾರ್ ಅಂತ ನನ್ನ ಸ್ನೇಹಿತರು, ನೀವು ಅವ್ರು ನೋಡಿ ಸರ್ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ, 18 ಗಂಟೆ 20 ಗಂಟೆ ಕೆಲಸ ಮಾಡ್ತಾರೆ ಸರ್. ಅವರ ಸಕ್ಸಸ್ಸನ್ನು ನೋಡಿದ್ವಿ. ರವಿಚಂದ್ರನ್ ಅವತ್ತಿನ ನಾನು ಹೇಳ್ತಾ ಇರೋದು ಒಂದು 25 ವರ್ಷದ ಹಿಂದಿನ ಸಕ್ಸಸ್ ಸ್ಟೋರಿ. ಅವರು 25 ದಿಸ್ ಈಸ್ ಇನ್ 1994. ನಾನು ಕೆಲಸ ಬಿಟ್ಟು ಹೋಸ್ತು 30 ವರ್ಷದ ಮುಂಚೆನೇ ಅವ್ರ ಸಕ್ಸಸ್, ಪ್ರೇಮಲೋಕದೆಲ್ಲ ಸಕ್ಸಸ್ ಇತ್ತು. ಈಗ ನನಗೆ
ಅದ್ರ ಬಗ್ಗೆ ಚಿಂತನೆ ಶುರು ಮಾಡಿದೆ. ನನಗೆ ಯಾಕೆ ಹೀಗಾಯಿತು, ಲಾಸ್ ಆಯಿತು ಅನ್ನೋ ಚಿಂತೆ ಮಾಡಲಿಲ್ಲ ನಾನು. ರವಿಚಂದ್ರನ್ ಹೇಳಿದ ನಂಗೆ ಸೊಲ್ಯೂಷನ್ ಆಗಿ ಸಿಕ್ತು. ರವಿಚಂದ್ರನ್ ಪದ, ರವಿಚಂದ್ರನ್ ಕ್ಯಾರೆಕ್ಟರು, ರವಿಚಂದ್ರನ್ ನಡ್ಕೋತಾ ಇದ್ದಿದ್ದ ರೀತಿ ನಂಗೆ ಸೊಲ್ಯೂಷನ್ ಆಗಿ ಸಿಕ್ತು. ಸೊ ಒಂದು ಕಡೆ ಚಿಂತೆ, ಇನ್ನೊಂದು ಕಡೆ ಚಿಂತನೆ. ಚಿಂತೆನಲ್ಲಿ ಬಾಗಿಲು ಹಾಕ್ಕೊಂಡ್ಬಿಡ್ತೀವಿ, ಚಿಂತನೆಯಲ್ಲಿ ಬಾಗಿಲು ಓಪನ್ ಮಾಡ್ತೀವಿ. ಬ್ಯೂಟಿಫುಲ್. ಆ್ಯಕ್ಚುಲಿ ಒನ್ ವರ್ಡಲ್ಲಿ ಆನ್ಸರ್ ಕೊಟ್ಬಿಟ್ರಿ ನೀವು. ಎಲ್ರಿಗೂ ಇರುತ್ತೆ, ಚಿಂತೆ ಪಡೋಕ್ಕೆ ಬೇಕಾದಷ್ಟು ವಿಷಯಗಳಿರುತ್ತೆ. ಅದರಿಂದ ಹೊರಗೆ ಬರೋದು ಹೇಗೆ ಅಂತ ಬಹುಶಃ ತುಂಬ ಜನ ಕಾಮೆಂಟ್ ಸೆಕ್ಷನಲ್ಲಿ ಹಾಕ್ತಾ ಇದ್ದಾರೆ. ಈ ನಡುವೆ ನೀವು ಹೇಳಿದ ಅಂಶಗಳನ್ನು ಕೇಳಿದಾಗ, ಪರ್ಟಿಕ್ಯುಲರಾಗಿ ವಿತ್ ರಿಲೇಟೆಡ್ ಟು ನಮ್ಮ ಪ್ರತಿನಿತ್ಯದ ಜಂಜಾಟ ಅಂತ ಏನು ಟರ್ಮ್ ಮಾಡ್ತೀವಲ್ಲ, ಅದಕ್ಕೆ ಸೊಲ್ಯೂಷನ್ ನೀವು ಹೇಳಿದಾಗ ನಿಮ್ಮ ಮಾತು, ಇವತ್ತು ನಾನು ಇದೇ ಸಂದರ್ಭ ನಂಗೆ ಇದೇ ಫೇಸ್ ಮಾಡ್ತಾ ಇದ್ದೆ, ನಂಗೆ ಸೊಲ್ಯೂಷನ್ ಸಿಕ್ತು, ನಾನು ಬದಲಾಯಿಸ್ಕೊತಾ ಇದ್ದೀನಿ, ಬದಲಾವಣೆ ಮಾಡ್ಕೋತೀನಿ ಅಂತ. ನಿಮಗೆ ಹೇಗೆ ಆ ಹೆಸರು ಒಂದು ಚಿಂತೆಯಿಂದ ಚಿಂತನೆಗೆ ಮಾಡ್ತೋ, ಬಹುಶಃ 4M ಅನ್ನೋವಂಥದ್ದು ಅಥವಾ ಯೋಗಾತ್ಮ ಶ್ರೀಹರಿ ಅನ್ನೋವಂಥದ್ದು ಹಾಗೆ ಒಂದು ಮಂತ್ರ ಆಗ್ಬೋದು. ಚಿಂತೆ 3M ಅನ್ಕೊಳ್ಳಿ. ಮ್ಯಾಡ್ ಮಂಕಿ ಮೈಂಡ್ ಅಳುತ್ತೆ, ಗೊಣಗುತ್ತೆ, ಅಳುತ್ತೆ, ಕಿತ್ತಾಡುತ್ತೆ. ಸ್ವಲ್ಪ ಬಾಗಿಲು ಓಪನ್ ಮಾಡಿದ ತಕ್ಷಣ, ಚಿಂತನೆ ಓಪನ್ ಮಾಡಿದ ತಕ್ಷಣನೇ ಸೊಲ್ಯೂಷನ್ ಸಿಗ್ತದೆ. ಇಷ್ಟೇ ಬದಲಾವಣೆ. 3M ಇಂದ 4M ಬರಬೇಕಾದ್ರೆ 100 ಕೋರ್ಸ್ಗಳು ಮಾಡಬೇಕು ಏನಿಲ್ಲ. ನೀವು ಹೇಳ್ತಿರಲ್ಲ ಹಿಂಗೆ ಅನ್ಕೊಳ್ಳಿ, ಚೇಂಜ್ ಮಾಡ್ತಾ ಇದ್ದೀವಿ. ಜೋಸೆಫ್ ರೊಮಾನ್ಸ್ಕಿ ಕಥೆಯನ್ನು ಒಂದು ಕೆಲವೇ ಎಪಿಸೋಡ್ಗಳ ಹಿಂದೆ ಹೇಳಿದ್ದೆ. ಕೆನಡಾಯಿಂದ ಬರ್ತಾನೆ, ಒಂದು ಇಂಟರ್ವ್ಯೂಗೋಸ್ಕರ ಬರ್ತಾನೆ. ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇಂಟರ್ವ್ಯೂ ಆಗಬೇಕು. ಇಂಟರ್ವ್ಯೂ 2 ದಿನ ಆದರೂ ನಡೆಯಲ್ಲ. ಅವ್ನು ಕೆಲಸ ಮಾಡ್ತಾ ಇರ್ತಾನೆ, ಹೋಗ್ತಾನೆ. ಅವ್ನು ಚಿಂತೆ ಮಾಡಲಿಲ್ಲ, ಚಿಂತನೆ ಮಾಡ್ಕೊಂಡು ಬಂದಿದ್ದ. ಇಲ್ಲೂ ಚಿಂತನೆನೇ ಮಾಡ್ದ, ವಾಪಸ್ ಹೋಗೋವಾಗಲೂ ಚಿಂತನೆನೇ ಮಾಡ್ದ. ನಿಮ್ದು ಯಾವ್ದಾದ್ರು ಲೈಫ್ ಎಕ್ಸಾಂಪಲ್ ಹೇಳಿ. ಆ ಥರ ಇದೆಲ್ಲ ಎಕ್ಸಾಂಪಲ್ಸ್ ಅಲ್ಲ, ನಿಮಗೆ ಪರ್ಸ್ನಲ್ ಆಗಿ ನೀವೇ ಅನುಭವಿಸಿದ್ದು. ಒಂದಿನ ಮನೆಗೆ ಹೋದೆ, ಏನೋ ಮನೆಗೆ ಹೋಗಬೇಕಾಗಿತ್ತು. ಗೊತ್ತಿರಲಿಲ್ಲ, ನಮ್ಮ ಮನೆಯೊಳಗೂ ಗೊತ್ತಿಲ್ಲ. ನಾನು ಮನೆಗೆ ಹೋಗಿ ನಮ್ಮ ಮನೆಯೊಳು ಇರ್ತಾಳೆ ಅಂತ ಅಂದ್ಕೊಂಡೆ. ಕೀ ಇಲ್ಲ, ಮನೆ ಕೀ ನನ್ನ ಹತ್ರ ಇಲ್ಲ. ಅದಾದ್ಮೇಲೆ ನಾವೆಲ್ಲ ಚೇಂಜಸ್ ಮಾಡ್ಕೊಂಡಿದ್ದೀವಿ. ಫಸ್ಟ್ ಫೋನ್ ಮಾಡಿದೆ, ಫೋನ್ ತೆಗಿಲಿಲ್ಲ. ಟೆಕ್ಸ್ಟ್ ಮಾಡಿದೆ, ಅರ್ಧ ಗಂಟೆ ಆದಮೇಲೆ ರಿಪ್ಲೈ ಬಂತು. ನಾನು ಯಾವುದೋ ಒಂದು ಪ್ರೋಗ್ರಾಮಲ್ಲಿ ಇದ್ದೀನಿ ಅಂತ ಕೂತಿದ್ದೆ ಒಂದು ಸ್ವಲ್ಪ ಹೊತ್ತು. ಆಮೇಲೆ ಆಫೀಸ್ ಹತ್ತಿರ, ಅಲ್ಲಿ ಯಾಕೆ ಕೂತಿರ್ಬೇಕು, ಇಲ್ಲಿ ಬರಬೇಕು ಅಂತ ಅಂದ್ಕೊಂಡೆ. ಇಲ್ಲಿ ಕೆಲಸ ಮಾಡ್ತಾಯಿದ್ದೆ. ನಮ್ಮ ಮನೆಯೊಳು ಬಂದ ಮೇಲೆ ಟೆಕ್ಸ್ಟ್ ಮಾಡು ಅಂತಂದೆ, ಮಾಡಿದೆ, ಹೋದು. ಕಲಿಕೆ ಏನು, ನನಗೆ ಗೊಣಗಾಟ ಮಾಡಲೇ ಇಲ್ಲ ನಾನು. ಅದೇ ನನ್ನ ಕೆಲವು ವರ್ಷಗಳ ಹಿಂದಿನ ಮನಸ್ಥಿತಿ. ಈ ವಿಷಯಕ್ಕೆ ನಾನು ಮನೆಯೊಳ ಜೊತೆ ಜಗಳ ಆಡ್ತಾಯಿದ್ದೆ. ನಾವು ಮನೇಲಿ ಎಲ್ಲಿಂದನೋ ಬರ್ತೀನಿ, ಕೆಲಸ ಮಾಡ್ಕೊಂಡು ಬರ್ತೀನಿ, ನೀನು ಮನೆ ಬಿಟ್ಟು ಹೊರಟೋಗಿದ್ಯಾ, ನೀನು ಮನೇಲಿರಲ್ಲ. ಆದರೆ ಅವ್ರಿಗೂ ಫ್ರೀಡಮ್ ಇದೆಯಾ ಅಂತ ಗೊತ್ತಾದ ದಿನ ನನ್ನ ಮೈಂಡು 4Mಗೆ ಹೋಯ್ತು. ಅವರ ಸ್ಪೇಸ್ ಅವ್ರಿಗೂ ಇದೆ, ಅವರ ಐಡೆಂಟಿಟಿ ಅವ್ರಿಗೂ ಬೇಕು, ಅವ್ರದ್ದೇ ಆದಂಥ ಒಂದು ಲೈಫ್ ಇರುತ್ತೆ. ನಾವು ನಾರ್ಮಲಿ ಫ್ಯಾಮಿಲಿ ಒಳಗಡೆ, ಪಾರ್ಟ್ನರ್ಸ್ ಒಳಗಡೆ ನಾವು ಮಾತಾಡ್ಕೊಳ್ಳೋದೇ ಇಲ್ಲ. ಹೆಚ್ಚು ಗುಣಗಾಟ ಚಿಂತೆ ಎಲ್ಲಿ ಮಾಡ್ತೀವಿ? ಮನೆ ಒಳಗಡೆ. ಹೆಚ್ಚು ಗುಣಗಾಟ ಎಲ್ಲಿ ಮಾಡ್ತೀವಿ? ಆಫೀಸಿನ ಒಳಗಡೆ. ಯಾಕೆಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಗೆ ಸಿಗ್ತಾನೆ ಇರ್ತಾರಲ್ಲ, ವಿ ಟೇಕ್ ದೆಮ್ ಫಾರ್ ಗ್ರಾಂಟೆಡ್. ನಾ ಇಷ್ಟೊತ್ತಿಗೆ ಬಂದೆ, ಅವ್ರು ಟೀ ಮಾಡ್ಕೊಂಡು ಬರಬೇಕಾಗಿತ್ತು ಅಂದ್ಕೊಂಡ್ಬಿಡ್ತೀವಿ. ನಾ ಇಷ್ಟೊತ್ತಿಗೆ ಬಂದೆ, ಅವ್ರು ನನಗೆ ಕಾಯಬೇಕಾಗಿತ್ತು. ಇವೆಲ್ಲ ಏನಿಲ್ಲ, ನೀರಿಡಬೇಕಾಗಿತ್ತು, ಏನಿಲ್ಲ. ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇದ್ರೆ ಚಿಂತೆ ಬದಲು ಚಿಂತನೆ ಆಗತ್ತಷ್ಟೆ. ಟೀ ಬೇಕು, ಮಾಡೋರು ಇಲ್ಲ, ನಾನೇ ಹೋಗಿ ಮಾಡ್ಕೊಂಬರ್ತೀನಿ. ಟೀ ಬೇಕು, ಗೊಣಗಾಡಿದ್ರೆ ಚಿಂತೆ, ನಾನೇ ಹೋಗಿ ಮಾಡ್ಕೊಂಬಂದ್ರೆ ಚಿಂತನೆ. ಐ ಆಮ್ ಟ್ರೈಂಗ್ ಟು ಫೈಂಡ್ ಸೊಲ್ಯೂಷನ್. ನಂಗೆ ಟೀ ಬೇಕಾ ಬೇಡವಾ? ಬೇಕು ಅಂತಂದರೆ ನಾನೇ ಹೋಗಿ ಮಾಡ್ಕೊಂಬರ್ತೀನಿ, ಅಥವಾ ಹೊರಗಡೆ ಹೋಗಿ ಟೀ ಕುಡ್ಕೊಂಡು ಬರುತ್ತೆ. ಬಟ್ ಎಲ್ಲೋ ಒಂದು ಕಡೆ ಈ ಸ್ವಿಚ್ ಆಗೋದಿದೆಯಲ್ಲ, ಇವಾಗ ನೀವು ಹೇಳಿದ್ರಲ್ಲ, ಈ ಥರ ಒಂದು 2 ಪರ್ಸನ್ಸ್ ನಡುವೆ ಆಗುವಾಗ, ಸ್ವಿಚ್ ಆಗುವಾಗ ಈಗೋನು ಮಧ್ಯ ಬರುತ್ತಲ್ವಾ? ಬರುತ್ತೆ. ಅದನ್ನ ಸಾಲ್ವ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಈಗೋ ಬರುತ್ತೆ, ಮಾತಾಡ್ಕೊಂಡ ತಕ್ಷಣ ಸೊಲ್ಯೂಷನ್ ಬಂದ್ಬಿಡುತ್ತೆ. ಮಾತಾಡ್ಕೋಬೇಕು. ಆ ಚರ್ಚೆ ಇನಿಷಿಯಲ್ ಡೇಸಲ್ಲಿ, ಆ ಚರ್ಚೆ ಫ್ರಿಕ್ಷನ್, ಘರ್ಷಣೆ ಆಗುತ್ತೆ. ಇನಿಷಿಯಲ್ ಡೇಸ್ ಮದುವೆ ಆಗುತ್ತೆ. ಮದುವೆ ಆಗಿ ಕೆಲವು ತಿಂಗಳು, ಕೆಲವು ವರ್ಷಗಳ ಒಳಗಡೆ ಫ್ರಿಕ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಅದು ಎಂಥ ಮನೆಯನ್ನಾದ್ರೂ ಆಗಿರಲಿ, ಇಂಡಿಯನ್ ಮನೆ, ವೆಸ್ಟರ್ನ್ ಮನೆ, ಎಲ್ಲ ಮನೆಗಳಲ್ಲೂ ಆಗುತ್ತೆ. ಎಲ್ಲ ಕ್ಯಾರೆಕ್ಟರ್ಗಳು ಅರ್ಥ ಆಗೋಗಿರುತ್ತೆ. ಅವ್ರದ್ದು ಗಂಡದು ಅರ್ಥ ಆಗೋಗಿರುತ್ತೆ, ಹೆಣ್ಣಿಗೂ ಅರ್ಥ ಆಗೋಗಿರುತ್ತೆ. ಅದಾದಮೇಲೆ ಹೊಸದಾಗಿ ಏನಾದರೂ ಇರಿಟೇಷನ್ ಆಗುತ್ತೆ. ಅರ್ಥ ಆಗುವವರೆಗೆ ಎಲ್ಲವೂ ಗ್ಲಾಮರ್, ಅರ್ಥ ಆದ ತಕ್ಷಣ ಎಲ್ಲವೂ ಫ್ರಿಕ್ಷನ್. ಯಾಕೆ ಅಂದರೆ ಅದು ಬಿಟ್ಟರೆ ನಮಗೆ ಬೇರೆ ಏನೂ ಕಾಣಿಸ್ತಾ ಇಲ್ಲ. ಸೊ ಕೆಟ್ಟದ್ದೇ ಕಾಣಿಸ್ತಾ ಇದೆ. ಇವಾಗ ಚರ್ಚೆ ಮಾಡ್ಕೊಂಡ್ಬಿಟ್ರೆ, ಅರ್ಥ ಮಾಡ್ಕೊಂಡ್ಬಿಟ್ರೆ, ಈ ಚರ್ಚೆ ಮಾಡೋದು, ಅರ್ಥ ಆಗೋದಿದೆಯಲ್ಲ, ದಿಸ್ ಈಸ್ ಕಾಲ್ಡ್ 4M.
ನಿಮ್ಮ ಟ್ರೈನಿಂಗ್ ಯಾರ್ಯಾರು ಇದು ನೋಡ್ತಾ ಇದ್ದಾರೆ ಅವ್ರಿಗೆಲ್ಲ ಟ್ರೈನಿಂಗ್ ಆಗಬೇಕಾಗಿರೋದು ಮೊದಲು ಒಳಗಡೆ ಹೋಗಿ ಅಂತ ಕೂತ್ಕೊಂಡಾಗ ಗೊತ್ತಾಗತ್ತೆ. ನಂದೊಂದು ಸಿಂಪ್ಲೆಸ್ಟ್ ಫಾರ್ಮುಲಾ ಇದೆ, ಯಾರು ಬೇಕಾದ್ರೂ ಮಾಡ್ಬೋದು. ಇದಕ್ಕೇನು ಯೋಗ ಬೇಕು, ಪ್ರಾಣಾಯಾಮ ಮಾಡಬೇಕು, ಅಥವಾ ಸೂರ್ಯನ ಎದುರುಗಡೆ ಕೂತ್ಕೋಬೇಕು, ಏನೂ ಇಲ್ಲ. ಅವಕಾಶ ಸಿಕ್ಕಿದಾಗ ಒಂದು ಜಾಗದಲ್ಲಿ ಕೂತ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ. ಕಣ್ಣು ಹೊರ ಪ್ರಪಂಚ ನೋಡುವ ಬದಲು ಒಳ ಪ್ರಪಂಚ ನೋಡಿದ್ರೆ ನಿನ್ನೆ ಬೆಳಿಗ್ಗೆ ನಡೆದಿದ್ದರಿಂದ ಇವತ್ತಿನವರೆಗೆ ಘಟನೆಗಳ ವಿಡಿಯೋ ಪ್ಲೇ ಆಗುತ್ತೆ. ಅದರಲ್ಲಿ ನಾನು ಒಬ್ಬನೇ ಇರುವಂಥ ಸಂದರ್ಭಗಳಿದೆ, ನಾನು ಮಾತನಾಡಿರುವಂಥ ಸಂದರ್ಭಗಳಿರುತ್ತೆ, ಎದುರುಗಡೆಯವ್ರ ಜೊತೆ ಮಾತನಾಡಿರುವಂಥ ಸಂದರ್ಭಗಳಿರುತ್ತೆ, ಇರಿಟೇಟ್ ಆಗಿರುವ ಸಂದರ್ಭಗಳು, ಇರಿಟೇಟ್ ಮಾಡಿರುವ ಸಂದರ್ಭಗಳು ಎಲ್ಲವೂ ಕಾಣುತ್ತೆ. ಈಗ ಸಚಿನ್ ತೆಂಡೂಲ್ಕರ್ ಅವನೇ ನನಗೆ ಸ್ಫೂರ್ತಿ. ಇದಕ್ಕೆ ಸಚಿನ್ ತೆಂಡೂಲ್ಕರ್ ಆಟ ಆಡಿದ್ಮೇಲೆ ಒಬ್ಬನೇ ಬಂದು ಕೂತ್ಕೊಂಡು ವಿಡಿಯೋ ನೋಡ್ತಾನೆ, ತನ್ನದೇ ವಿಡಿಯೋವನ್ನು ನೋಡ್ತಾನೆ. ಆ ವಿಡಿಯೋ ನೋಡಿದ ಮೇಲೆ ಅವ್ನಿಗನ್ಸುತ್ತೆ ನಾನು ಈ ಶಾರ್ಟ್ನ ಇನ್ನೊಂದು ಸ್ವಲ್ಪ ಮಾಡಿಫೈ ಮಾಡ್ಬೋದಾಗಿತ್ತು, ಇಲ್ಲಿ ಆ ಥರ ಪಡೆದೇ ಇರ್ಬೋದಾಗಿತ್ತು, ಇಲ್ಲಿ ಕರೆಕ್ಟಾಗಿ ಹೊಡಿಬೋದಾಗಿತ್ತು, ಇದನ್ನು ಡಿಫೆಂಡ್ ಮಾಡ್ಕೋಬೋದಾಗಿತ್ತು, ಇದೆಲ್ಲ ಅವನು ಅನಲೈಸ್ ಮಾಡ್ಕೋತಾನೆ. ಹಾಗಾಗಿ ಪ್ರತಿ ಮ್ಯಾಚಲ್ಲಿ ಅವ್ನು ಚೆನ್ನಾಗಾಗ್ತಾನೆ. ಇಲ್ಲಿ ನಮಗೆ ಪ್ರತಿ ಮ್ಯಾಚ್ ಯಾವುದು? ನಾಳೆ ಬೆಳಿಗ್ಗೆ. ಇವತ್ತಿನ ಮ್ಯಾಚ್ ಮುಗೀತು, ನಾಳೆ ಬೆಳಿಗ್ಗೆ. ಇವತ್ತು ವಿಡಿಯೋ ನೋಡಿಕೊಂಡ್ರೆ ನಾಳೆ ಬೆಳಿಗ್ಗೆ ಮ್ಯಾಚ್ ಚೆನ್ನಾಗಿದೆ, ನಾಳೆ ಬೆಳಿಗ್ಗೆ ಗೆದ್ದೇ ಗೆಲ್ತೀನಿ. ಯಾರ ಮೇಲೆ? ನನ್ನ ಮೇಲೆ. ನನ್ನ ಲೋಯರ್ ಮೈಂಡ್ ಇದೆ, ನನ್ನ ಹೈಯರ್ ಮೈಂಡ್ ಇದೆ. ಈ ಲೋಯರ್ ಮೈಂಡನ್ನು ಪ್ರತಿನಿತ್ಯ ಗೆಲ್ತಾ ಬರಬೇಕಷ್ಟೆ. ಸಣ್ಣ ಸಣ್ಣ ವಿಷಯ ಚಿಂತನೆ ಮಾಡಿದಾಗ ಗೆಲ್ಲುತ್ತೆ, ಚಿಂತೆ ಮಾಡಿದಾಗ ಸೋಲುತ್ತೆ. ಬ್ಯೂಟಿಫುಲ್. 2 ಪದದ ಫಾರ್ಮ್ಯುಲಾ ಇದು. ಮಾಡಿದ್ರೆ ಆಯ್ತು. ಬ್ಯೂಟಿಫುಲ್ ಶಿಫ್ಟ್. ಥ್ಯಾಂಕ್ ಯು.